ಈ ದಿನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಜ್ಯೇಷ್ಠ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ. ವೇದ ಪಂಡಿತರ ಪ್ರಕಾರವಾಗಿ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ. ಈ ದಿನ ಆಲೋವೆರಾದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ. ಗ್ರಹ ದೋಷಗಳು, ಪಿತೃದೋಷಗಳು, ದೃಷ್ಟಿದೋಷಗಳು, ಹಾಗೆಯೇ ನರದೃಷ್ಟಿ ದೋಷ, ಇನ್ನೂ ಮುಂತಾದ ದೋಷಗಳನ್ನು ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಆಲೋವೆರಾಕ್ಕಿದೆ. ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಸಹ ಸುಳಿಯುವುದಿಲ್ಲ. ಮುಖ್ಯವಾಗಿ ಎಂತಹದ್ದೇ ಕೆಟ್ಟ ಕಣ್ಣು ಕೂಡ ಬಿದ್ದರೂ ಆ ಮನೆಗೆ ತಾಗುವುದಿಲ್ಲ ಎಂದು ಹೇಳುತ್ತಾರೆ. ಅಲೋವೆರಾದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಯೂರಿರುತ್ತಾರೆ. ಮುಖ್ಯವಾಗಿ ಲಕ್ಷ್ಮಿ, ಸರಸ್ವತಿ, ದುರ್ಗಾದೇವಿ ಒಟ್ಟಿಗೆ ಇರುವಂಥದ್ದು ಈ ಅಲೋವೆರಾದಲ್ಲಿ. ಈ ಅಲೋವೆರಾವನ್ನು ನಾನಾ ಪ್ರಕಾರದಲ್ಲಿ ಬಳಸುತ್ತಾರೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಔಷಧ ತಯಾರಿಕೆಗೆ ಬೇಕಾಗುವ ಅತ್ಯಮೂಲ್ಯ ಗಿಡಮೂಲಿಕೆ ಇದಾಗಿದೆ. ಜೊತೆಗೆ ಅಲಂಕಾರಿಕ ವಸ್ತುವನ್ನಾಗಿ ಉಪಯೋಗಿಸುವುದು. ಹಾಗೆಯೇ ಇದನ್ನು ಈ ರೀತಿ ದೃಷ್ಟಿದೋಷಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ. ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವುದಕ್ಕೂ ಸಹ ಉಪಯೋಗಿಸುತ್ತಾರೆ. ಈ ಆಲೋವೆರಾದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡುತ್ತಾರೆ. ಆಲೋವೆರಾ ಯಾವ ಪ್ರಕಾರದಲ್ಲಿ ಯಾವ ದಿಕ್ಕಿಗೆ ಬೆಳೆಯುತ್ತದೆಯೋ ಆ ದಿಕ್ಕಿನ ಪ್ರಕಾರದಲ್ಲಿ ಮನೆಯಲ್ಲಿ ಏಳಿಗೆ ಆಗುತ್ತದೆ ಎಂದು ಸಹ ಹೇಳಲಾಗ್ತದೆ. ಅಲೋವೆರಾ ಬಲಗಡೆಗೆ ಬಾಗಿ ಬೆಳೆದರೆ ಆ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಎಂದು ಹೇಳ್ತಾರೆ. ಅಲೋವೆರಾ ಗಿಡ ನೇರವಾಗಿ ಬೆಳೆದರೆ ಆ ಮನೆಯ ವಂಶ ಚೆನ್ನಾಗಿ ವೃದ್ಧಿಯಾಗುತ್ತದೆ ಎಂದು ನಂಬುತ್ತಾರೆ. ಅಲೋವೆರಾ ಗಿಡ ಎಡಗಡೆಗೆ ಬಾಗಿ ಬೆಳೆದರೆ ಆ ಮನೆಯಲ್ಲಿ ಎಂದಿಗೂ ಸಹ ಒಂದು ಹಣಕಾಸಿನ ಸಮಸ್ಯೆಗಳಾಗಲಿ ಸಾಲಬಾಧೆಗಳಾಗಲಿ ಇರುವುದೇ ಇಲ್ಲವೆಂದು ಹೇಳ್ತಾರೆ. ಒಟ್ಟಾರೆಯಾಗಿ ಅಲೋವೆರಾ ಗಿಡ ಯಾವ ದಿಕ್ಕಿಗೆ ಬೆಳೆದರೂ ಸಹ ಮನೆಗೆ ಅದೃಷ್ಟವನ್ನೇ ತಂದುಕೊಡುತ್ತದೆ ಎಂದು ಜನರು ನಂಬಿದ್ದಾರೆ. ಇಂತಹ ಒಂದು ದೈವ ವೃಕ್ಷವಾದಂತಹ ಈ ಅಲೋವೆರಾವನ್ನು ನೀವು ಈ ದಿನ ಈ ಅಲೋವೆರಾದಿಂದ ಈ ಒಂದು ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ. ಹಾಗೆಯೇ ಈ ದಿನ ಅಲೋವೆರಾ ಗಿಡವನ್ನು ಮನೆಗೆ ನೀವು ತಂದು ಬೆಳೆಸುವುದರಿಂದಲೂ ಸಹ ಖಂಡಿತವಾಗಿಯೂ ನಿಮ್ಮ ಮನೆಗೆ ಎಲ್ಲವೂ ಸಹ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಅಲೋವೆರಾಕ್ಕೆ ಅಂತಹ ಒಂದು ಮಹಾನ್ ಶಕ್ತಿ ಇದೆ ಎಂದು ಹೇಳಲಾಗ್ತದೆ. ಅಲೋವೆರಾದ ಗಿಡವನ್ನು ನೆಡುವಾಗ ಆ ಗಿಡ ನೆಡುವ ಮೊದಲು ಒಂದು ನಾಣ್ಯವನ್ನು ಹಾಕಿ ನೋಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ, ಧನಪ್ರಾಪ್ತಿ ಯೋಗ ಬರುತ್ತದೆ. ಅಲೋವೆರಾ ಬೆಳೆದಂತೆಲ್ಲ ಮನೆಯಲ್ಲಿ ಹಣ ಹೆಚ್ಚಾಗ್ತಾ ಹೋಗುತ್ತದೆ ಎಂದೇ ವೇದ ಪಂಡಿತರು ಸಹ ಹೇಳುತ್ತಾರೆ. ಈ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಈ ಅಲೋವೆರಾದ ಒಂದು ಪರಿಹಾರವನ್ನು ತಿಳಿಸಿಕೊಡ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು, ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ದರೆ, ಅನಾರೋಗ್ಯ ಸಮಸ್ಯೆಗಳು ತುಂಬ ಆಗ್ತಾ ಇದ್ರೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿಲ್ಲದೆ ಇರುವುದು, ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇರುವುದು, ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಲ್ಲಿ, ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ, ಹಣದ ಏಳಿಗೆ ಇಲ್ಲದಿರುವುದು, ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವುದು, ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆ ಆಗುತ್ತಪ್ಪ ದೇವ್ರೆ ಎಂದು ನೀವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ. ಯಾರೋ ನಿಮಗೆ ಆಗದೇ ಇರುವಂಥವರು, ಶತ್ರುಗಳು ಮಾಟಮಂತ್ರವನ್ನು ಮಾಡಿರಬಹುದು. ಅಥವಾ ನಿಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನು ಕೂಡ ಬೀರಿರಬಹುದು. ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು. ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದ್ದೆ ಅಂದರೆ ಅಲ್ಲಿ ಕೆಟ್ಟದ್ದು ಸಹ ಇದ್ದೇ ಇರುತ್ತದೆ. ಈ ಕೆಟ್ಟದ್ದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತವೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ. ಹೌದು, ಅಲೋವೆರಾಕ್ಕೆ ಅಂತಹ ಒಂದು ಶಕ್ತಿ ಇದೆ. ಅಲೋವೆರಾವನ್ನು ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟೋದ್ರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ತಾಕುವುದಿಲ್ಲ. ಒಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿಯಲ್ಲಿ ಈ ಅಲೋವೆರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು. ಅಲೋವೆರಾ ಗಿಡದಿಂದ ಅಂದರೆ ಮೊದಲು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಬೇಕು. ಚೆನ್ನಾಗಿ ಬೇರಿರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಳಿ.
ಎಲ್ಲಿಯೂ ಸಹ ಆ ಒಂದು ಅಲೋವೆರಾ ಕಟ್ಟಾಗಿರಬಾರದು. ಈ ರೀತಿಯಾಗಿ ಇರುವಂತಹ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ. ಅಂದರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಿ. ಆನಂತರ ಆಲೋವೆರಾಕ್ಕೆ ಅರಿಶಿನ, ಕುಂಕುಮ ಅಥವಾ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಆಲೋವೆರಾ ಗಿಡಕ್ಕೆ ಬೊಟ್ಟನ್ನು ಇಡಿ. ಈ ಆಲೋವೆರಾದ ಗಿಡವನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಸಾಸಿವೆ ತೆಗೆದುಕೊಳ್ಳಿ. ಕಲ್ಲುಪ್ಪು ಎನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವಂತಹದ್ದು ಹಾಗೂ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ. ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ. ಸಾಸಿವೆ ಕೂಡ ಅಷ್ಟೇನೆ, ಎಂತಹದ್ದೇ ದೋಷಗಳಿದ್ರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ. ಈ ಎರಡೂ ಪದಾರ್ಥಗಳನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಈ ಆಲೋವೆರಾ ಗಿಡವನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ, ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೋ ಇಡಬೇಕು. 1 ಅಥವಾ 3 ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ. ಅದರ ಕಡೆ ನೀವು ಹೋಗಲೇಬೇಡಿ. ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಲ್ಲಿ ಅವರ ಕೈಗೆ ಸಿಗಬಾರದು. ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿಯೇ ನೀವು ಅಲೋವೆರಾ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯ ಒಳಗಡೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅಂತಹದ್ದೇ ಕೆಟ್ಟ ಶಕ್ತಿಗಳು, ಕಷ್ಟಗಳು, ನಿಮಗೆ ಯಾರಾದರೂ ಬಂದು ಜಗಳ ಮಾಡ್ತಾ ಇದ್ದಲ್ಲಿ, ಅಕ್ಕಪಕ್ಕದವರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗಿದ್ದೇ ಇರುತ್ತದೆ. ಯಾಕಂದರೆ ಕುಟುಂಬದಲ್ಲೇ ಇರುತ್ತದೆ. ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂಥವರಿರ್ತಾರೆ. ನಿಮ್ಮ ನೋಡಿ ಹೊಟ್ಟೆ ಉರಿ ಪಡುವವರು ಇರ್ತಾರೆ. ನಿಮಗೆ ಶಾಪ ಹಾಕುವವರು ಅಂಥವರು ಇರ್ತಾರೆ. ಇಂತಹ ಜನಗಳ ದೃಷ್ಟಿಗಳು, ಇಂತಹ ಜನಗಳ ಕೇಡುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ನಿಮಗೆ ಬಂದಂತಹ ಕಷ್ಟಗಳೆಲ್ಲ ಈ ಅಲೋವೆರಾ ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದರ ಜೊತೆಗೆ ಸ್ವಲ್ಪ ಅರಿಶಿನ, ಕುಂಕುಮವನ್ನು ಕೂಡ ಹಾಕಿ ಇಟ್ಕೊಳ್ಳಿ. ಈ ರೀತಿ 3 ವಾರಗಳ ಕಾಲ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಆ ನಂತರ ಈ ಅಲೋವೆರಾದ ಇದನ್ನು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ಎಲ್ಲಾದರೂ ಹರಿಯುವಂಥ ನೀರಿಗೆ ನೀವು ಹಾಕಬಹುದು. ಅಥವಾ ನಿಮಗೆ ಈ ಗಿಡವನ್ನು ಬೆಳೆಸಬೇಕು ಎಂದು ಅನಿಸಿದ್ದಲ್ಲಿ ನೀವು ಬೆಳೆಸಬಹುದು. ನಿಮ್ಮ ಮನೆಯ ಹೊರಗಡೆ ಒಂದು ಪಾಟ್ನಲ್ಲಿ ಮಣ್ಣನ್ನು ಹಾಕಿ ಕೂಡ ಬೆಳೆಸಬಹುದು. ಆದರೆ ಈ ತಂತ್ರಕ್ಕೆ ಬಳಸಿದಂಥ ಅಲೋವೆರಾ ಗಿಡವನ್ನು ಹರಿಯುವ ನೀರಿಗೆ ಬಿಟ್ಟರೆ ಒಳ್ಳೆಯದು. ಒಂದು ವೇಳೆ ಅಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕೆಂದರೆ ಹೊಸದಾಗಿ ಅಲೋವೆರಾ ಗಿಡವನ್ನು ತಂದು ಬೆಳೆಸಬಹುದು. ನಿಮಗೇನಾದರೂ ಅನುಮಾನಗಳಿದೆ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಾಗಬಹುದೇನೋ ಅಂತ ಒಂದು ಅನುಮಾನ ಬಂತು ಅಂದರೆ ಇದನ್ನು ತೆಗೆದುಕೊಂಡು ಹೋಗಿ ಹರಿಯೋ ನೀರಿನಲ್ಲಿ ಹಾಕಬೇಕು. ನಿಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಲಿ, ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಹಾಕಲಿ, ಎಂತಹದ್ದೇ ದೃಷ್ಟಿದೋಷ ಮಾಡಲಿ, ನಿಮ್ಮ ಮೇಲೆ ಮಾಟಮಂತ್ರ ಮಾಡಲಿ, ನಿಮ್ಮ ಕುಟುಂಬ ಹಾಳಾಗಲಿ ಎಂದು ಕಾಯ್ತಾ ಇರುವಂಥವರಾಗಲಿ ಎಷ್ಟೇ ಜನಗಳು ಕೊಟ್ಟರೂ ಅದ್ಯಾವುದೂ ಕೂಡ ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ. ಈ ಅಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಎಳೆದಿಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತದೆ. ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿರುವಂತೆ ಮಾಡುತ್ತದೆ. ಹಣಕಾಸಿನ ವೃದ್ಧಿಯನ್ನು ಮಾಡುತ್ತದೆ. ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ. ನೆಮ್ಮದಿಯನ್ನು ತಂದುಕೊಡುತ್ತದೆ. ಮುಖ್ಯವಾಗಿ ಮಾನಸಿಕ ನೆಮ್ಮದಿ, ಮಾನಸಿಕ ಸ್ಥಿಮಿತ ನಿಮ್ಮದಾಗುತ್ತದೆ. ಅಂತಹ ಒಂದು ಶಕ್ತಿ ಈ ಅಲೋವೆರಾಕ್ಕಿದೆ. ಅಲೋವೆರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ. ಯಾಕಂದರೆ ದೇವಾನುದೇವತೆಗಳು ಅನುಗ್ರಹಿಸುತ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನು ಬೆಳೆಸ್ತಾ ಇದ್ದೀರಾ ಅಂದರೆ ಅಲೋವೆರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ರೀತಿಯಲ್ಲಿ ನಿತ್ಯ ಮಾಡ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತದೆ. ಹಣ ಯಾವ ರೀತಿಯಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ನೋಡಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ಧನಪ್ರಾಪ್ತಿ ಯೋಗ ಸಹ ಬರುತ್ತದೆ. ದೇವಾನುದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆಯ ಮೇಲೆ ಇದ್ದೇ ಇರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ. ಹಾಗೆಯೇ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಅಲೋವೆರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಹಾಗಾಗಿ ತಪ್ಪದೆ ಈ ಪ್ರಕಾರದಲ್ಲಿ ತಿಳಿಸಿಕೊಟ್ಟಂಥ ರೀತಿಯಲ್ಲಿ ಅಲೋವೆರಾದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿಕೊಳ್ಳಿ. ಈ ದಿನ ಅಲೋವೆರಾವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಳಬಹುದು. ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡ್ಕೊಳ್ತಾ ಬಂದರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗ್ತದೆ.
ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಕಲ್ಲುಪ್ಪಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಗೆ ಬಂದಿರುವಂಥ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಗೆ, ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಈ ದಿನದಂದು ನೀವು ಮಾಡುವ ಈ 4 ಕೆಲಸಗಳು ನಿಮ್ಮನ್ನು ಕಠಿಣ ಕಷ್ಟ, ಕಣ್ಣೀರಿನಿಂದ ಕಾಪಾಡುತ್ತದೆ. ಈಗ ಪ್ರಸ್ತುತ ನೋಡುತ್ತಿರುವ ಹಣದ ಕಷ್ಟ, ಸಾಲದ ಸಮಸ್ಯೆ, ಶತ್ರುಗಳ ಬಾಧೆ, ಅನಾರೋಗ್ಯ, ಕುಟುಂಬ ಕಲಹಗಳು ಕಳೆದು ಜೀವನದಲ್ಲಿ ಸರ್ವ ಏಳಿಗೆಯನ್ನು ಪಡೆದುಕೊಳ್ಳಲು ಆಂಜನೇಯ ಸ್ವಾಮಿಗೆ ಹೇಗೆ ಪೂಜಿಸಬೇಕು, ಯಾವ ವಸ್ತು ಈ ದಿನ ದಾನ ಮಾಡಬೇಕು, ಯಾವ ಮಂತ್ರ ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ದಿನ ಅತ್ಯಂತ ಶಕ್ತಿಯುತವಾದ ದಿನವಾಗಿದೆ. ಏಕೆಂದರೆ ಈ ದಿನ ಮಾಡುವ ಅನುಷ್ಠಾನಗಳು, ಮಂತ್ರ ಜಪಗಳು, ಪೂಜೆಗಳು ಬೇಗ ಸಿದ್ಧಿಸುತ್ತವೆ. ಆದ್ದರಿಂದ ಈ ದಿನ ಗುರುಗಳ ಮುಖಾಂತರ ವಿಶೇಷ ಶಕ್ತಿಶಾಲಿ ಮಂತ್ರಗಳನ್ನು ಪಡೆಯಲು ಸೂಕ್ತ ದಿನವಾಗಿದೆ. ಈ ದಿನ ಯಾವುದೇ ಮಂತ್ರಗಳನ್ನು ಹೆಚ್ಚು ಕಾಲ ಜಪ ಮಾಡುವುದರಿಂದ ಈ ಮಂತ್ರದ ಮೂಲಕ ನೀವು ಕೇಳಿದ ಕೋರಿಕೆ, ಸಂಕಲ್ಪಗಳು ಬೇಗನೆ ಈಡೇರುತ್ತದೆ. ಅತಿ ಹೆಚ್ಚು ಸಾಲ ಮಾಡಿಕೊಂಡು ಒಂದು ಕ್ಷಣವೂ ನೆಮ್ಮದಿಯಾಗಿರಲು ಸಾಧ್ಯವಾಗದೆ ಹಣದ ಕಷ್ಟ ನೋಡುತ್ತಿರುವವರು ದಾರಿದ್ರ್ಯದಿಂದ ಮುಕ್ತಿ ಹೊಂದಿ ಹಣದ ಕಷ್ಟದಿಂದ ಹೊರಬರಲು ವಿವಿಧ ಬಣ್ಣಗಳು ಹೊಂದಿರುವಂಥ ಒಂದು ಚಿಕ್ಕ ವಸ್ತುವನ್ನು ಯಾರಿಗಾದರೂ ದಾನವಾಗಿ ನೀಡಬೇಕು. ಅಂದರೆ ಒಂದು ಬಟ್ಟೆ, ಆ ಬಟ್ಟೆಯಲ್ಲಿ 3-4 ಬಣ್ಣಗಳಿರುವಂಥ ವಸ್ತ್ರವನ್ನು ಯಾರಿಗಾದರೂ ದಾನದ ರೂಪದಲ್ಲಿ ನೀಡಬೇಕು. ಈ ಚಿಕ್ಕ ದಾನದಿಂದ ಹಣಕಾಸಿನ ಆಗಮನವಾಗುತ್ತೆ. ಹಣದ ಕಷ್ಟವು ಹಂತ ಹಂತವಾಗಿ ದೂರವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಈ ದಿನ ಮಾಡುವ ಈ ದಾನದ ಫಲದಿಂದ ದೈವಬಲ ಪ್ರಾಪ್ತಿಯಾಗಿ ನಾನಾ ಮೂಲಗಳಿಂದ ಧನಾಗಮನವಾಗಿ ನೆಮ್ಮದಿ ಕೂಡ ಲಭಿಸುತ್ತದೆ. ಇನ್ನು ಎರಡನೆಯದಾಗಿ ಈ ಹುಣ್ಣಿಮೆ ದಿನದಂದೇ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಸೇವೆಯನ್ನು ಈ ವಿಧವಾಗಿ ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು. ಈ ದಿನದಂದು ಆಂಜನೇಯ ಸ್ವಾಮಿಗೆ ಈ ವಸ್ತು ನೀಡಿ ಹೀಗೆ ಪ್ರದಕ್ಷಿಣೆಯನ್ನು ಮಾಡಿದ್ದೇ ಆದಲ್ಲಿ ವರ್ಷಪೂರ್ತಿ ನೀವು ಅಂದುಕೊಂಡಂಥ ಕ್ಷೇತ್ರದಲ್ಲಿ ಜಯ, ವಿದ್ಯೆ, ಉದ್ಯೋಗ, ವ್ಯಾಪಾರ ಸರ್ವರಂಗದಲ್ಲೂ ಯಶಸ್ಸು, ಶತ್ರುಗಳಿಂದ ಮುಕ್ತಿ ದೊರೆತು ಆಂಜನೇಯನ ರಕ್ಷಣೆ ಸಿಗುತ್ತದೆ. ಈ ದಿನ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ವೀಳ್ಯದೆಲೆ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಬೇಕು. ಆಂಜನೇಯ ಸ್ವಾಮಿಗೆ ಬಲು ಪ್ರಿಯವಾದ ಬಾಳೆಹಣ್ಣಿನ ಜೊತೆ ವಿವಿಧ ಫಲಗಳನ್ನು, ಸಿಹಿ ತಿನಿಸುಗಳನ್ನು ಅರ್ಪಿಸಿ 5 ಅಥವಾ 21 ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು. ನಂತರ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ತಲೆಯಿಂದ ಪಾದದವರೆಗೂ ಚಿಕ್ಕ ಚಿಕ್ಕ ಬೊಟ್ಟನ್ನು ಇಡಬೇಕು. ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹಕ್ಕೆ ವೀಳ್ಯದೆಲೆಯ ಹಾರ ಆಗಿರಬಹುದು, ಉದ್ದಿನ ವಡೆಯಾಗಿರಬಹುದು ಅಥವಾ ಕಜ್ಜಾಯದ ಹಾರವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು. ಈ ದಿನ ನಾವು ಏನು ಮಾಡಬೇಕೆಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ. ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಏನು ಮಾಡಬೇಕು, ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಸಂಜೆ 6 ಗಂಟೆ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ, ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ ನಂತರ ಈ ಕೆಲಸವನ್ನು ಅಥವಾ ಈ ತಂತ್ರವನ್ನು ಮಾಡಬೇಕಾಗುತ್ತೆ. ಈ ಒಂದು ತಂತ್ರವನ್ನು ಈ ದಿನ ತಪ್ಪದೆ ಮಾಡಿ ನೋಡಿ. ಇದರ ವಿಶೇಷತೆ ನಿಮಗೆ ತಿಳಿಯಲಿದೆ. ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು, ಇಲ್ಲವಾದಲ್ಲಿ ಪಿಂಗಾಣಿ ಬೌಲನ್ನು ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋಕೆ ಹೋಗಬೇಡಿ. ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು. ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನು ಹಾಕಬೇಕು. ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂಥ ಉಪ್ಪನ್ನು ಈ ತಂತ್ರಕ್ಕೆ ಬಳಸಬೇಡಿ. ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು. ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು. ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಬೇಕೆಂದರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ 5 ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪಿದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು. ಅದೇ ರೀತಿ ಬಿಳಿ ಎಳ್ಳನ್ನು ನಿಮ್ಮ ಕೈನಿಂದ 3 ಬಾರಿ ಹಾಕಬೇಕಾಗುತ್ತೆ. ಅಂದರೆ ಕಲ್ಲುಪ್ಪಿನ ಮೇಲೆ 3 ಬಾರಿ ನಿಮ್ಮ 5 ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು.
ಆನಂತರ ಗಮನವಿರಲಿ, ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ. ಈ ಬೌಲನ್ನು ಹಿಡಿದು ಮನೆಯಲ್ಲಿ ಎಲ್ಲ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ. ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರ್ದು, ಹಾಗೂ ನಿಮ್ಮ ಮನೆಯವರು ಸಹ ಯಾರೂ ನೋಡಬಾರ್ದು. ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ದರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು, ಅಥವಾ ಸಂಜೆ ನೀವು ದೀಪ ಹಚ್ತಿರಲ್ಲ ತದನಂತರ ಕೂಡ ನೀವು ಇದನ್ನು ಮಾಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ. ಈ ಬೌಲನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ 4 ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪಿರುವಂಥ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು. ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು. ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರವೇಶಿಸಿ ಮೊದಲು ಮನೆಯ ಹಾಲ್ ಇರುವಂಥ ಕೋಣೆಯಿಂದ ಪ್ರಾರಂಭಿಸಬೇಕು. ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು. ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ, ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ, ಅಷ್ಟು ರೂಮ್ನ ಪ್ರತಿ 4 ಮೂಲೆಗಳನ್ನು ಈ ಬೌಲನ್ನು ಮುಟ್ಟಿಸುತ್ತಾ ಹಾಗೂ ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು. ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು. ದೇವರ ಮನೆ ಬೇಡ, ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳು ಬೇಡ. ಮನೆಯ ಈ 2 ಕೋಣೆಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು. ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು, ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು, ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು. ಇದನ್ನು ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು, ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ಅಮಾವಾಸ್ಯೆ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇಡಬೇಕು. ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ, ಕೆಟ್ಟ ಕನಸುಗಳು ಬರುತ್ತಿದ್ರೆ, ದುಷ್ಟಶಕ್ತಿಗಳ ಕಾಟವಿದ್ರೆ, ನೆಮ್ಮದಿ ಇಲ್ಲದಿದ್ದರೆ, ಅಥವಾ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದು, ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ, ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ. ಇದನ್ನು ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಇದು ಮನೆಯಲ್ಲಿ ಚೆಲ್ಲಬಾರದು. ಚೆಲ್ಲದಂತೆ ಜಾಗ್ರತೆ ವಹಿಸಬೇಕು. ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ವೇಳೆ ಆದರೂ ಮಾಡಿ, ಆದರೆ ಅಮಾವಾಸ್ಯೆ ದಿನ, ಅದರಲ್ಲೂ ಬುಧವಾರ ದಿನವೇ ಮಾಡಬೇಕಾಗುತ್ತೆ. ಆ ಬೌಲ್ ಏನಿರುತ್ತೆ, ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂಥ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು. ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬೇಡಿ. ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನು ತೆಗೆದುಕೊಂಡು ಇದನ್ನು ಒಂದು ಕವರ್ನಲ್ಲಿ ಹಾಕ್ಕೊಂಡು, ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯಲ್ಲ ಅದನ್ನು ಕವರ್ನಲ್ಲಿ ಹಾಕ್ಕೊಂಡು ಅದನ್ನು ಯಾರೂ ಓಡಾಡದೇ ಇರುವಂಥ ನಿರ್ಜಲ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು. ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ. ಹೀಗೆ ಮಾಡಿದ 15 ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುತ್ತದೆ. ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಎನ್ನುವವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ, ಸುಮಾರು ಮನೆಗಳಲ್ಲಿ ನಾವು ನೋಡ್ತಿದ್ದೇವೆ, ಅಮಾವಾಸ್ಯೆ ಬಂತು ಅಂದರೆ ಸಾಕು ಜಗಳ, ಹುಣ್ಣಿಮೆ ಬಂತು ಅಂದರೆ ಸಾಕು ಜಗಳ, ಮಂಗಳವಾರ, ಶುಕ್ರವಾರ, ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳಾಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಡುವ ಮಟ್ಟಕ್ಕೆ ಹೋಗುತ್ತೆ. ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಈ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಸಾಧ್ಯವಾದರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ, ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಕುಳಿತುಕೊಂಡಿದ್ದು ಬನ್ನಿ. ಹಾಗೆಯೇ ಸಾಧ್ಯವಿದ್ದಲ್ಲಿ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದಾಗಲಿ, ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಈ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಪೂರ್ವಜರ ಅವರ ಶ್ರಾದ್ದ ದರ್ಪಣವನ್ನು ಬಿಡೋದ್ರಿಂದ ಸಹ ನೀವು ಮಾಡಿದ ಕರ್ಮಗಳು, ಪಾಪ ಕರ್ಮಗಳು ಪರಿಹಾರವಾಗುತ್ತೆ. ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿಯೂ ಸಹ ಮಾಡಬಹುದು. ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಇರಬಹುದು, ದುಷ್ಟಶಕ್ತಿಗಳ ಕಾಟ ಇರಬಹುದು, ಪರಿಹಾರ ಶತಸಿದ್ಧ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ.
ಎಚ್ಚರ. ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ದೀಪವನ್ನು ಹಚ್ಚದಿದ್ದರೆ ನಿಮ್ಮ ದಾರಿದ್ರ್ಯ ಎಂದಿಗೂ ನಿಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಅದೇ ರೀತಿ ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ಹಾಕಿ ದೀಪ ಬೆಳಗಿಸಿದರೆ ನಿಮ್ಮ 7 ತಲೆಮಾರಿನ ದಾರಿದ್ರ್ಯವು ಬೆಂಕಿ ಬಿದ್ದ ಹತ್ತಿಯಂತೆ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಅನಂತ ಸ್ವರೂಪಿಣಿಯಾದ ಈ ಪರಾಶಕ್ತಿಯ ಸಂಪೂರ್ಣ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಪರಮ ಪವಿತ್ರವಾದ ಈ ರಹಸ್ಯ ಕಥೆಯ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಆದಿ ಪರಾಶಕ್ತಿಯೇ ನಮಃ ಎಂದು ಬರೆಯಿರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆಕಾಶದಲ್ಲಿ ಸೂರ್ಯ ಅಸ್ತಮಿಸಿ ಸಂಧ್ಯಾ ಸಮಯ ಹತ್ತಿರವಾಗುತ್ತುವ ಪ್ರದೋಷ ಕಾಲವಿದೆಯಲ್ಲ, ಪ್ರಕೃತಿಯೇ ಪುಳಕಿತಗೊಳ್ಳುವ ಅದ್ಭುತ ಗಳಿಗೆಯಲ್ಲಿ ಒಂದು ಮಹೋನ್ನತ ದೈವಿಕ ಶಕ್ತಿ ನಿಮ್ಮ ಮನೆಯ ಹೊಸ್ತಿಲನ್ನು ಸ್ಪರ್ಶಿಸಲು ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಈ ದೀಪದ ಹಿಂದೆ ಅಡಗಿರುವ ಆ ಮರ್ಮವೇನು, ಅದು ನಿಮ್ಮ ಜೀವನದ ಕತ್ತಲೆಯನ್ನು ಹೇಗೆ ದೂರ ಮಾಡುತ್ತದೆ ಎಂದು. ಸನಾತನ ಧರ್ಮದಲ್ಲಿ ಸಂಧ್ಯಾ ಸಮಯವನ್ನು ಗೋಧೂಳಿ ಲಗ್ನ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸ್ವರ್ಗಲೋಕದ ದೇವತೆಗಳು ಮತ್ತು ಲಕ್ಷ್ಮೀ ದೇವಿಯು ಭೂಲೋಕದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಸ್ಕಂದ ಪುರಾಣದ ವೈಷ್ಣವ ಖಂಡ ಮತ್ತು ಪದ್ಮ ಪುರಾಣದಲ್ಲಿ ಶುಕ್ರವಾರದ ದೀಪಾರಾಧನೆಯ ವಿಶಿಷ್ಟತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ಶಾಸ್ತ್ರಗಳು ಕೂಗಿ ಕೂಗಿ ಹೇಳುತ್ತವೆ. ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದೊಂದು ನೆಗೆಟಿವ್ ಮಾನಸಿಕ ಸ್ಥಿತಿ, ಅದೊಂದು ಶಾಪ. 7 ತಲೆಮಾರಿನಿಂದ ನಿಮ್ಮ ವಂಶವನ್ನು ಬೆನ್ನಟ್ಟುತ್ತಿರುವ ದಾರಿದ್ರ್ಯವನ್ನು ಕೇವಲ ಒಂದು ಪುಟ್ಟ ದೀಪ ಧೂಳಿಪಟ ಮಾಡುತ್ತದೆ ಎಂದು ನೀವು ನಂಬ್ತೀರಾ? ಹೌದು, ಇದು ಪುರಾಣಗಳಲ್ಲಿ ಅಡಗಿರುವ ಪರಮ ಸತ್ಯ. ಸಾವಿರಾರು ವರ್ಷಗಳ ಹಿಂದೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳು, ಸೂತ ಮಹರ್ಷಿಗಳು ವಿವರಿಸಿದ ಈ ಅದ್ಭುತ ಕಥೆ ಇವತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಆದರೆ ಈ ಕಥೆಯನ್ನು ಕೇಳುವ ಮುನ್ನ ನಿಮಗೊಂದು ಚಿಕ್ಕ ಎಚ್ಚರಿಕೆ. ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಇದ್ದರೆ ಅಥವಾ ಕೇವಲ ಟೈಮ್ ಪಾಸ್ಗಾಗಿ ಇದನ್ನು ಕೇಳಬೇಕೆಂದಿದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು. ಯಾಕಂದರೆ ದೈವಿಕ ರಹಸ್ಯಗಳು ಕೇವಲ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂದಂತೆ ಪರಿಪೂರ್ಣ ನಂಬಿಕೆ ಇರುವವರಿಗೆ ಮಾತ್ರ ಫಲ ನೀಡುತ್ತವೆ. ಸಂಶಯ ಪಡುವವನು ಎಂದಿಗೂ ವಿಜಯ ಸಾಧಿಸಲಾರ. ಹಿಂದೆ ಮಂಗಳಗಿರಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ವೇದಾವತಿ ಎಂಬ ಬಡ ಮಹಿಳೆ ಇದ್ದಳು. ಅವಳ ಪೂರ್ವಜರು ಒಂದು ಕಾಲದಲ್ಲಿ ಅರಮನೆಯಂತಹ ವೈಭವದಲ್ಲಿದ್ದ ಮಹಾ ಐಶ್ವರ್ಯವಂತರು. ಆದರೆ ಕಾಲಕ್ರಮೇಣ ಆ ವಂಶಕ್ಕೆ ಯಾರೋ ದೃಷ್ಟಿ ಇಟ್ಟ ಹಾಗೆ ಸಂಪತ್ತೆಲ್ಲ ಕರಗಿ ನೀರಾಗಿ ಹೋಯಿತು. ತಿನ್ನಲು ಅನ್ನವಿಲ್ಲದೆ, ಉಡಲು ಸರಿಯಾದ ಬಟ್ಟೆ ಇಲ್ಲದೆ ಆ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿತ್ತು. ಪ್ರತಿ ಶುಕ್ರವಾರ ಆಕೆ ಕಣ್ಣೀರು ಹಾಕುತ್ತಲೇ ಲಕ್ಷ್ಮೀದೇವಿಯನ್ನ ಪ್ರಾರ್ಥಿಸುತ್ತಿದ್ದಳು. ಆದರೆ ತನಗೆ ತಿಳಿಯದಂತೆ ಆಕೆ ಒಂದು ಸಣ್ಣ ತಪ್ಪು ಮಾಡುತ್ತಿದ್ದಳು. ಒಂದು ದಿನ ಆ ಹಾಳು ಬಿದ್ದ ಮನೆಯಲ್ಲಿ ವೇದವತಿ ತನ್ನ ದೀನ ಸ್ಥಿತಿಯನ್ನು ನೆನೆದು ಕಣ್ಣೀರಿಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಒಬ್ಬ ತೇಜಸ್ವಿಯಾದ ಸಿದ್ಧ ಪುರುಷರು ಪ್ರತ್ಯಕ್ಷರಾದರು. ಅವರು ಬರುತ್ತಿದ್ದಂತೆ ಆ ಪ್ರದೇಶವೆಲ್ಲ ಒಂದು ದಿವ್ಯವಾದ ಸುಗಂಧ ಪರಿಮಳದಿಂದ ತುಂಬಿ ಹೋಯಿತು. ಆ ಸಿದ್ಧ ಪುರುಷರು ವೇದವತಿಗೆ ಹೇಳಿದ ರಹಸ್ಯ, ಇವತ್ತು ನೀವು ಪಾಲಿಸಬೇಕಾದ ಅತಿ ಮುಖ್ಯವಾದ ವಿಧಿಶಾಸ್ತ್ರಗಳ ಪ್ರಕಾರ ಸಿದ್ಧ ಪುರುಷರು ಅಥವಾ ಮಹಾತ್ಮರು ನಮ್ಮ ಮನೆಗೆ ಬಂದರೆ ಅದು ಒಂದು ದೈವಿಕ ಸಂಕೇತವೇ. ಅವರ ಶರೀರದಿಂದ ಬರುವ ಸುಗಂಧವು ಆ ಜಾಗದ ನೆಗೆಟಿವ್ ಎನರ್ಜಿಯನ್ನು ತಕ್ಷಣವೇ ನಾಶಪಡಿಸುತ್ತದೆ. ಆ ಸಿದ್ಧರು ಹೇಳಿದರು, ಅಮ್ಮ ವೇದವತಿ, ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಿಮ್ಮ ಮನೆಯ ವಾಸ್ತು ದೋಷಗಳು ಮಾತ್ರವಲ್ಲ, ನಿಮ್ಮ ಪೂರ್ವಜರು ಮಾಡಿದ ಕೆಲವು ಕರ್ಮಗಳು ಕೂಡ ನಿಮ್ಮನ್ನು ಈ ದಾರಿದ್ರ್ಯಕ್ಕೆ ದೂಡಿವೆ. ವೇದವತಿಯ ಪೂರ್ವಜರಲ್ಲೊಬ್ಬರು ಹಿಂದೆ ಅಹಂಕಾರದಿಂದ ಒಂದು ಶುಕ್ರವಾರ ಸಾಯಂಕಾಲ ತಮ್ಮ ಮನೆಗೆ ಬಂದ ಒಬ್ಬ ಮುದುಕಿ ಅತ್ಯಂತ ಬಡ ಜೀವಿಯನ್ನ ಚೀಮಾರಿ ಹಾಕಿ ಹೊರಗೆ ಹಾಕಿದ್ದರಂತೆ. ಆದರೆ ಆ ಮುದುಕಿ ಸಾಕ್ಷಾತ್ ದರಿದ್ರ ದೇವತೆಯಾದ ಅಲಕ್ಷ್ಮಿ ಎಂಬುದನ್ನು ಅವರು ಗುರುತಿಸಿರಲಿಲ್ಲ. ಅಂದು ಮಾಡಿದ ಆ ಮಹಾ ಅಪರಾಧದ ಹಿನ್ನೆಲೆಯಲ್ಲಿ ಆ ವಂಶಕ್ಕೆ ದಾರಿದ್ರ್ಯದ ಶಾಪ ತಟ್ಟಿತು. ಅಂದಿನಿಂದ ಆ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಎಷ್ಟು ಕಷ್ಟಪಟ್ಟರೂ ಪ್ರತಿಫಲ ಸಿಗುತ್ತಿರಲಿಲ್ಲ. ಐಶ್ವರ್ಯ ಅವರ ಹೊಸ್ತಿಲು ತುಳಿಯಲು ಹೆದರುತ್ತಿತ್ತು. ಆದರೆ ಸಿದ್ಧ ಪುರುಷರು ಹೇಳಿದರು, ಇವತ್ತು ನೀನು ಮಾಡಲಿರುವ ಈ ವಿಶೇಷ ದೀಪಾರಾಧನೆ ನಿನ್ನ ವಂಶದ ಸಕಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಬನ್ನಿ, ಆ ದೀಪವನ್ನು ಹಚ್ಚುವ ವಿಧಾನವನ್ನು ಈಗ ಪ್ರತಿಯೊಬ್ಬರೂ ಜಾಗರೂಕರಾಗಿ ಕೇಳಿ. ಒಂದು ಮನೆಯ ಶುದ್ಧತೆ. ನೀವು ಈ ದೀಪವನ್ನು ಹಚ್ಚುವ ಮುನ್ನ ನಿಮ್ಮ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಎಂದರೆ ಪಂಚಪ್ರಾಣ. ಎಲ್ಲಿ ಗಲೀಜು, ಕತ್ತಲೆ, ಅಸೂಯೆ ಇರುತ್ತದೆಯೋ ಅಲ್ಲಿ
ದಾರಿದ್ರ್ಯ ಲಕ್ಷ್ಮಿ ವಾಸಿಸುತ್ತಾಳೆ. ಎಲ್ಲಿ ಸ್ವಚ್ಛತೆ, ಬೆಳಕು ಮತ್ತು ಪ್ರೀತಿ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಆದ್ದರಿಂದ ಶುಕ್ರವಾರ ಬೆಳಿಗ್ಗೆಯೇ ಎದ್ದು ಮನೆಯನ್ನು ಶುದ್ಧೀಕರಿಸಿ, ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸಿ, 2 ಪ್ರದೋಷ ಕಾಲದ ಸಮಯ, ಸಾಯಂಕಾಲ ಪ್ರದೋಷ ಕಾಲ ಬಂದಾಗ ಅಂದರೆ ಸೂರ್ಯ ಅಸ್ತಮಿಸಿ ನಕ್ಷತ್ರಗಳು ಇನ್ನು ಆಕಾಶದಲ್ಲಿ ಕಾಣಿಸಿದ ಆ ಮಧ್ಯದ ಸಂಧ್ಯಾ ಸಮಯದಲ್ಲಿ ನೀವೊಂದು ಹೊಸ ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಆ ಹಣತೆಯಲ್ಲಿ ಎಲ್ಲೂ ಸಣ್ಣ ಬಿರುಕು ಕೂಡ ಇರಬಾರದು. ಭಿನ್ನವಾದ ಅಥವಾ ಒಡೆದ ವಸ್ತುಗಳಲ್ಲಿ ದೈವಿಕ ಶಕ್ತಿ ನಿಲ್ಲುವುದಿಲ್ಲ. 3 ಹಣತೆಯ ಸಿದ್ಧತೆ. ಆ ಮಣ್ಣಿನ ಹಣತೆಯನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ಗಂಧ ಮತ್ತು ಕುಂಕುಮದ ಬೊಟ್ಟುಗಳನ್ನು ಇಡಿ. ತುಪ್ಪದ ಬಳಕೆ. ಆಮೇಲೆ ಆ ಹಣತೆಗೆ ಹಾಕುವ ಎಣ್ಣೆಯ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು. ಸಾಮಾನ್ಯವಾಗಿ ನಾವು ಬಳಸುವ ಎಣ್ಣೆಯನ್ನು ಬಳಸದೆ ಕೇವಲ ಶುದ್ಧವಾದ ಹಸುವಿನ ತುಪ್ಪವನ್ನು ಮಾತ್ರ ಬಳಸಿ. ಹಸುವಿನ ತುಪ್ಪ ಸಾಕ್ಷಾತ್ ಪರಮಶಿವನಿಗೆ ಹಾಗೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ದ್ರವ್ಯಗಳು. ಈ ತುಪ್ಪದ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಆ ತಾಳದ ಕೈಯನ್ನು ಹಾಕಬೇಕು. ಆ ವಿಶೇಷ ವಸ್ತುಗಳು ಬೇರೇನೂ ಅಲ್ಲ. 1 ಸಣ್ಣ ತುಂಡು ಪಚ್ಚಕರ್ಪೂರ ಮತ್ತು 2 ಏಲಕ್ಕಿ ಕಾಯಿ. ಪಚ್ಚಕರ್ಪೂರಕ್ಕೆ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಇನ್ನು ಏಲಕ್ಕಿ ಐಶ್ವರ್ಯದ ಸಂಕೇತ. ಇವೆರಡನ್ನು ಆ ತುಪ್ಪದೊಳಗೆ ಹಾಕಿ ಬತ್ತಿಯ ರಹಸ್ಯ. ಆಮೇಲೆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಿಸಿ. 2 ಬತ್ತಿಗಳನ್ನು ಸೇರಿಸುವುದು ಅಂದರೆ ಅದು ಶಿವಶಕ್ತಿಯರ ಐಕ್ಯ ರೂಪ. ದಿಕ್ಕಿನ ಮಹತ್ವ. ಆ ದೀಪದ ಜ್ಯೋತಿಯು ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತೆ ನೋಡಿಕೊಳ್ಳಿ. ಯಾಕಂದರೆ ಉತ್ತರ ದಿಕ್ಕು ಧನಧಿಪತಿಯಾದ ಕುಬೇರನ ಸ್ಥಾನ. ನೀವು ಈ ದೀಪವನ್ನು ಹಚ್ಚುವಾಗ ಕೇವಲ ಒಂದು ಆಚರಣೆಯಾಗಿ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು, ನಿಮ್ಮ ದಾರಿದ್ರ್ಯವನ್ನು ತೊಲಗಿಸುವಂತೆ ಆ ಜಗನ್ಮಾತೆಯಲ್ಲಿ ಅತ್ಯಂತ ಭಕ್ತಿಯಿಂದ ಬೇಡಿಕೊಳ್ಳಿ. ಓಂ ಮಹಾಲಕ್ಷ್ಮಿ, ಲೋಕಮಾತೆ, ಈ ದೀಪದ ಬೆಳಕಿನಲ್ಲಿ ನನ್ನ ಮನೆಯ ಕತ್ತಲೆಯನ್ನು, ನನ್ನ ವಂಶದ ದಾರಿದ್ರ್ಯವನ್ನು ಸುಟ್ಟು ಹಾಕು. ತಾಯಿ, ನಿನ್ನ ಕರುಣಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಮ್ಮ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಆ ಸಮಯದಲ್ಲಿ ನಿಮ್ಮ ಕಣ್ಣಿನಿಂದ ಬರುವ ಆ ಒಂದು ಭಕ್ತಿಯ ಕಣ್ಣೀರಿನ ಹನಿ ಆ ತಾಯಿಯ ಪಾದಗಳನ್ನು ಮುಟ್ಟಬೇಕು. ಭಗವಂತ ನಿಮ್ಮ ಹತ್ತಿರವಿರುವ ಸಂಪತ್ತನ್ನು ನೋಡುವುದಿಲ್ಲ, ನಿಮ್ಮಲ್ಲಿರುವ ನಿಷ್ಕಲ್ಮಶ ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ವೇದವತಿ ಈ ದೀಪವನ್ನು ಬೆಳಗಿಸಿದ ತಕ್ಷಣ ಅವಳ ವಂಶದ 7 ತಲೆಮಾರಿನ ಪಿತೃದೇವತೆಗಳು ನರಕದ ಯಾತನೆಗಳಿಂದ ಮುಕ್ತಿ ಪಡೆದು ಆಕೆಯನ್ನು ಮನಸಾರೆ ಆಶೀರ್ವದಿಸಿದರು. ಶಾಸ್ತ್ರಗಳ ಪ್ರಕಾರ ಪಿತೃದೇವತೆಗಳು ತೃಪ್ತರಾಗಿ ಶಾಂತಿ ಹೊಂದಿದ್ರೆ ಮಾತ್ರ ಆ ವಂಶದಲ್ಲಿ ಸಂಪತ್ತು, ಸಂತಾನ ಮತ್ತು ನೆಮ್ಮದಿ ವೃದ್ಧಿಯಾಗುತ್ತದೆ. ಪಿತೃದೋಷವಿದ್ದರೆ ಎಷ್ಟೇ ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ನೀವು ಹಚ್ಚುವ ಈ ದೀಪದ ಕಾರಣದಿಂದ ನಿಮ್ಮ ಮನೆಯೊಳಗಿನ ಗಾಳಿ ಕೂಡ ಅಮೃತವಂತಾಗುತ್ತದೆ. ಹಸುವಿನ ತುಪ್ಪ ಕರಗುವಾಗ ಅದರಿಂದ ಬರುವ ದಿವ್ಯ ವಾಯು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು, ರೋಗಕಾರಕ ಕ್ರಿಮಿಗಳನ್ನು ನಾಶಪಡಿಸುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ನೆಗೆಟಿವ್ ತರಂಗಗಳು ಆ ಜ್ಯೋತಿಷ್ಯದ ಶಾಖಕ್ಕೆ ಭಸ್ಮವಾಗಿ ಹೋಗುತ್ತವೆ. ನೀವು ಗಮನಿಸಿದರೆ ಆ ದೀಪದಲ್ಲಿನ ನಾವು ಹಾಕಿದ 2 ಬತ್ತಿಗಳು ನಮ್ಮ ಶರೀರದಲ್ಲಿರುವ ನಾಡಿಗಳ ಸಂಕೇತ. ಆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗಿಸುವುದರಿಂದ ನಮ್ಮೊಳಗಿನ ಸುಷಮ ನಾಡಿ ಉತ್ತೇಜಿತಗೊಂಡು ಅಪಾರವಾದ ಬುದ್ಧಿಶಕ್ತಿ ಹಾಗೂ ಆರೋಗ್ಯ ಲಭಿಸುತ್ತದೆ. ದೀಪ ಹಚ್ಚಿದ ನಂತರ ಆ ಜ್ಯೋತಿಯನ್ನು ಕನಿಷ್ಠ 10 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ನೋಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಸಕಲ ಭಯಗಳು ದೂರವಾಗುತ್ತವೆ. 7 ತಲೆಮಾರಿನ ದಾರಿದ್ರ್ಯ ತೊಲಗಬೇಕಾದರೆ ನೀವು ಕೇವಲ ಒಂದು ಶುಕ್ರವಾರ ಹಚ್ಚಿದರೆ ಸಾಲದು. ಕನಿಷ್ಠ 11 ಶುಕ್ರವಾರಗಳು ಅತ್ಯಂತ ನಿಷ್ಠೆಯಿಂದ ಈ ದೀಪಾರಾಧನೆಯನ್ನು ಮಾಡಬೇಕು. 11 ಎಂಬುದು ಪರಿಪೂರ್ಣತೆಯ ಸಂಕೇತ. ಪ್ರತಿ ಶುಕ್ರವಾರ ನಿಮ್ಮ ಭಕ್ತಿ ಇನ್ನಷ್ಟು ಬಲಗೊಳ್ಳಬೇಕು. ಹಾಗೆಯೇ ಈ ದೀಪವನ್ನು ಹಚ್ಚುವಾಗ ಮನೆಯ ವಾತಾವರಣ ಪ್ರಶಾಂತವಾಗಿರಬೇಕು. ಜಗಳವಾಡುವುದು, ಅಶುಭ ಅಥವಾ ಕೆಟ್ಟ ಮಾತುಗಳನ್ನಾಡುವುದು ಮಾಡಬಾರದು. ದೀಪ ಉರಿದು ಶಾಂತವಾದ ನಂತರ ಆ ಹಣತೆ ಮತ್ತು ಭಕ್ತಿಯನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ತುಂಬ ಜನ ಮಾಡುವ ತಪ್ಪೇನೆಂದರೆ ಆ ಬತ್ತಿಗಳನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಇದು ಮಹಾಪಾಪ. ಆ ಬತ್ತಿಯಲ್ಲಿ ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಂಡ ಶಕ್ತಿ ಇರುತ್ತದೆ. ಆದ್ದರಿಂದ ಆ ಉಳಿದ ಬತ್ತಿಯನ್ನು ಯಾವುದಾದರೂ ಪವಿತ್ರವಾದ ಗಿಡದ ಬುಡದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಆ ಬತ್ತಿಯ ಮೇಲೆ ಯಾರ ಪಾದವೂ ಬೀಳಬಾರದು. ಈ ಪದ್ಧತಿಯನ್ನು ಪಾಲಿಸುವುದರಿಂದ ನಿಮ್ಮ ಸಾಲದ ಬಾಧೆಗಳು ನಿವಾರಣೆಯಾಗುವುದು ಮಾತ್ರವಲ್ಲ, ನಿಮ್ಮ ವಂಶದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಕೂಡ ತೇಜಸ್ವಿಗಳಾಗಿ, ಜ್ಞಾನಿಗಳಾಗಿ ಬೆಳೆಯುತ್ತಾರೆ. ಈ ದೀಪಾರಾಧನೆಯಿಂದ ವೀಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ದೋಷಗಳು ಬರುವುದಿಲ್ಲ. ಇದು ಸಾಕ್ಷಾತ್ ಸಾತ್ವಿಕ ಪೂಜಾ ವಿಧಾನ.
ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ದೀಪ ಹಚ್ಚುವ ಕೈಗಳಿಗೆ ದಾನ ಮಾಡುವ ಗುಣವೂ ಇರಬೇಕು. ಯಾರು ದೀಪವನ್ನು ಹಚ್ಚಿ ಹಸುವಿನಿಂದ ಬಂದವರನ್ನ ನಿರ್ಲಕ್ಷಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ. ಸಂಪತ್ತು ಎಂಬುದು ಹಂಚಿಕೊಂಡರೆ ಹೆಚ್ಚುತ್ತದೆ, ಬಚ್ಚಿಟ್ಟರೆ ಕರಗುತ್ತದೆ. ಈ ರಹಸ್ಯ ತಿಳಿದವರು ಎಂದಿಗೂ ದಾರಿದ್ರ್ಯಕ್ಕೆ ಒಳಗಾಗುವುದಿಲ್ಲ. ನಂಬಿಕೆಯೇ ದೇವರು, ಸಂಕಲ್ಪವೇ ಶಕ್ತಿ. ಈ ಶುಕ್ರವಾರ ಸಾಯಂಕಾಲದಿಂದಲೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದಿವ್ಯ ದೀಪವನ್ನು ಬೆಳಗಿಸಿ ನಿಮ್ಮ ಜೀವನದಲ್ಲಿ ಬರುವ ಪವಾಡ ಸದೃಶ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಆ ಮಹಾಲಕ್ಷ್ಮಿ ಅಮ್ಮನವರು ತನ್ನ ಕರುಣಾ ಕಟಾಕ್ಷವನ್ನು ನಿಮ್ಮ ಮೇಲೆ ಸದಾ ಸುರಿಯಲಿ. ನಿಮ್ಮ 7 ತಲೆಮಾರಿನ ದಾರಿದ್ರ್ಯ ತೊಲಗಿ ಸುಖ ಶಾಂತಿ ಐಶ್ವರ್ಯದಿಂದ ಬಾಳಿ ಎಂದು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.